ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಚಾನಲ್ಗೆ ನಿಮಗೆ ಸ್ವಾಗತ. ಏನಪ್ಪ ಇವತ್ತಿನ ಒಂದು ಮಾಹಿತಿ ಅಂತ ಅಂದರೆ, ಗೌರ್ನಮೆಂಟ್ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ರೈಲ್ವೇಸ್ ಅಂದರೆ ರೈಲ್ವೆ ಇಲಾಖೆಯಲ್ಲಿ ಖಾಲಿ ಇರತಕ್ಕಂಥ ಒಂದು ನೇಮಕಾತಿ ಬಂದಿದೆ. ಯಾವುದಪ್ಪ ಅಂತ ಅಂದರೆ ಗ್ರೂಪ್ ಡಿ ಹುದ್ದೆಗಳು. ನೋಡಿ, ನೀವೇನಾದರೂ SSLC ಪಾಸಾಗಿದ್ದರೆ ಅಥವಾ PUCಯನ್ನು ನೀವು ತೆರಗಡೆಯನ್ನು ಹೊಂದಿದರೆ ನೀವು ಕೂಡ ಗೌರ್ನಮೆಂಟಲ್ಲಿ ನೀವು ಜಾಬ್ಗಳನ್ನು ಬಿಟ್ಟಿಸ್ಕೋಬೋದು. ಅದಕ್ಕೆ ಏನು ಮಾಡಬೇಕಪ್ಪ ಅಂತಂದರೆ ಈ ಒಂದು ಗ್ರೂಪ್ ಡಿ ಫಾರ್ಮನ್ನು ನೀವು ಫಿಲ್ ಮಾಡಬೇಕು. ಈ ಒಂದು ಫಾರ್ಮನ್ನು ನೀವು ಫಿಲ್ ಮಾಡಿದ್ರಿ ಅಂತ ಅಂದರೆ ನೀವು ಕೂಡ ಗೌರ್ನಮೆಂಟ್ ಹುದ್ದೆಗಳಲ್ಲಿ ನೀವು ಕೂಡ ಹೋಗ್ಬೋದು ಅಂತ ಇಲ್ಲಿ ಹೇಳ್ಬೋದು. ನೋಡಿ, SSLC ಪಾಸಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ, ಒಂದು ಕಡೆಯಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ಅರ್ಜಿಗಳನ್ನು ಸಲ್ಲಿಸೋದಕ್ಕೆ ಇಲ್ಲಿ ಬಿಟ್ಟಿದ್ದಾರೆ. ರೈಲ್ವೆ ಇಲಾಖೆಯಲ್ಲಿ ಇವು ಕೂಡ ಪರ್ಮನೆಂಟ್ ಗೌರ್ನಮೆಂಟ್ ಜಾಬ್ ಆಗಿರ್ತವೆ. ಯಾವುದೇ ಆದಂಥ ಒಂದು ಟೆಂಪರರಿ ವೈಸ್ ಕರೆಯೋದಿಲ್ಲ. ಆದರೆ ಗ್ರೂಪ್ ಡಿ ಹುದ್ದೆಗಳು ಅಂತ ಅಂದರೆ ಯಾವ ರೀತಿ ಇರ್ತವೆ, ಏನೇನು ಕೆಲಸ ಇರ್ತದೆ ನೀವು ಇಮೇಜ್ನಲ್ಲಿ ನೋಡ್ಬೋದು. ಹಳಿಗಳನ್ನು ಇದು ಮಾಡ್ಬೋದಾಗಿರ್ಬೋದು, ಅಥವಾ ಇಲ್ಲಿ ಒಬ್ಬರು ಇದ್ದಾರೆ ನೋಡಿ, ನಿಂತ್ಕೊಂಡಿದ್ದಾರೆ ನೋಡಿ. ಇವರೇನಪ್ಪ ಮಾಡ್ತಿದ್ದಾರೆ ಅಂತಂದರೆ ಟ್ರೈನ್ ಹೋಗುತ್ತಿರುವಾಗ ಬಾವುಟವನ್ನು ತೋರಿಸೋದಾಗಿರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ಕೆಲಸಗಳು ಇರ್ತವೆ. ಎಲೆಕ್ಟ್ರಿಕಲ್ ಆಗಿರ್ಬೋದು, ಮೆಕ್ಯಾನಿಕಲ್ ಆಗಿರ್ಬೋದು, ತುಂಬ ಕೆಲಸಗಳು ಇರ್ತವೆ. ಈ ಒಂದು ಕೆಲಸಗಳನ್ನು ನೀವು ಇಲ್ಲಿ ಗ್ರೂಪ್ ಡಿ ಜಾಬ್ಗಳನ್ನು ಮಾಡಬೇಕಾಗಿರ್ತದೆ. ಇದರಲ್ಲಿ ಸ್ವಲ್ಪ ಇಲ್ಲಿ ಫಿಸಿಕಲ್ ಕೆಲಸಗಳು ಕೂಡ ಇರ್ತವೆ. ಅದಕ್ಕಾಗಿ ಇದಕ್ಕೆ ಸ್ವಲ್ಪ ಫಿಸಿಕಲನ್ನು ಕೂಡ ಇಟ್ಟಿದ್ದಾರೆ. ಓಕೆನಾ, ಅದರ ಬಗ್ಗೆ ನಾವು ಸಂಪೂರ್ಣವಾಗಿ ಮಾಹಿತಿಗಳನ್ನು ಈಗ ನೋಡ್ಕೊಳ್ತಾ ಹೋಗೋಣ. ನೋಡಿ, ಈ ಒಂದು ಹುದ್ದೆಗಳ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೋಡೋದಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಎಲ್ಲರೂ ಕೂಡ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಇದೇ ರೀತಿ ನಿಮಗೆ ಯಾವುದೇ ಜಾಬ್ ರಿಲೇಟೆಡ್ ನ್ಯೂಸ್ ಆಗಿತ್ತು ಅಂತ ಅಂದರೂ ಕೂಡ ನಮ್ಮ ಚಾನಲಲ್ಲಿ ಫಸ್ಟ್ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾ ಹೋಗ್ತಾ ಇದ್ದೇವೆ. ಕಳೆದ ಒಂದು 5 ವರ್ಷದಿಂದ ನಮ್ಮ ಒಂದು ಪ್ರಯತ್ನ ಇದೇ ರೀತಿ ನಡೀತಾ ಇದೆ. ಅದಕ್ಕಾಗಿ ಎಲ್ಲರೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ಬನ್ನಿ, ಹಾಗಾದರೆ ಇವತ್ತಿನ ಒಂದು ಏನು ನೋಟಿಫಿಕೇಷನ್ ಇದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನು ನೋಡ್ಕೊಳ್ತಾ ಹೋಗೋಣ. ಓಕೆ, ನಾವೀಗಾಗಲೇ ನೋಡಿದ್ವಿ ಈ ಒಂದು ಗೌರ್ನಮೆಂಟ್ ಆಫ್ ಇಂಡಿಯಾದಲ್ಲಿ ಖಾಲಿ ಇರತಕ್ಕಂಥ ಒಂದು ಗ್ರೂಪ್ ಡಿ ಹುದ್ದೆಗಳು ಅಂತ. ಇಲ್ಲಿ ನೋಡಿ ಏನೇನು ಕೆಲಸ ಮಾಡ್ತಿದ್ದಾರೆ ಅಂತ ನೀವು ನೋಡ್ಬೋದು. ಇಲ್ಲಿ ನಿಮಗೆ ಈ ಒಂದು ಬಾವುಟವನ್ನು ಹಿಡಿಯುವಂಥ ಒಂದು ಕೆಲಸವನ್ನು ಕೂಡ ಈ ಒಂದು ಇದರಲ್ಲಿ ಇದ್ದಾವೆ. ಅದಕ್ಕಾಗಿ ನೋಡ್ಕೊಳ್ತಾ ಹೋಗೋಣ. ಎಲ್ಲವೂ ಕೂಡ ವರ್ಕ್ ಕೆಲಸ ಇರೋದಿಲ್ಲ ಅಥವಾ ಫಿಸಿಕಲ್ ವರ್ಕ್ ಕೆಲಸನೇ ಇರೋದಿಲ್ಲ. ಸ್ವಲ್ಪ ಚೆನ್ನಾಗಿರೋ ಕೆಲಸಗಳು ಕೂಡ ಇಲ್ಲಿ ಇದ್ದಾವೆ. ನೋಡಿ, ರಿಕ್ರೂಟ್ಮೆಂಟ್ ಫಾರ್ ದ ವೇರಿಯಸ್ ಪೋಸ್ಟ್ ಲೆವೆಲ್ ಇಂದ ಫಸ್ಟ್ 1 to 7th CPC ಪೇ ಮ್ಯಾಟ್ರಿಕ್ಸ್ ಅಂತ ಕೊಟ್ಟಿದ್ದಾರೆ. 7th ಪೇ ಸ್ಕೇಲ್ ಕಮಿಷನ್ವರೆಗೂ ಕೂಡ ಇದು ಹೋಗುತ್ತೆ. ನೋಡಿ, ಮೊದಲನೇದಾಗಿ ಇಲ್ಲಿ ಕೊಟ್ಟುಬಿಟ್ಟಿದ್ದಾರೆ ಅಪ್ಲಿಕೇಶನನ್ನು ಹಾಕೋದಕ್ಕೆ ಯಾವುದರಿಂದ ಯಾವ ಡೇಟ್ ಇಲ್ಲಿ ಇದೆ ಅಂತ. ನೋಡಿ, ಡೇಟ್ ಆಫ್ ಇಂಡಿಕೇಟಿವ್ ನೋಟಿಸ್ ಯಾವಾಗ ಬಿಟ್ಟಿದ್ದು, 27ನೇ ತಾರೀಕು ಬಿಟ್ಟಿದ್ದು ಡಿಸೆಂಬರಲ್ಲಿ. ಓಪನಿಂಗ್ ಡೇಟ್ ಆ್ಯಂಡ್ ಟೈಮ್ ಆಫ್ ದ ಆನ್ಲೈನ್ ಸಬ್ಮಿಷನ್ ಅಪ್ಲಿಕೇಶನ್ ಕೊಟ್ಟಿದ್ದಾರೆ. ಇವತ್ತಿನಿಂದ ಈಗಾಗಲೇ ಆಗಿದೆ, 30ನೇ ತಾರೀಕಿನಿಂದನೇ ಆಗಿದೆ. ಕೊನೆಯ ದಿನಾಂಕ ಯಾವುದಪ್ಪ ಅಂತಂದರೆ ಕೊನೆಯ ದಿನಾಂಕನೂ ಕೂಡ ಅವ್ರು ಏನು ಮಾಡಿದ್ದಾರೆ ಕೊಟ್ಬಿಟ್ಟಿದ್ದಾರೆ. ಮಾರ್ಚ್ 2ನೇ ತಾರೀಕು ಕೊನೆಯ ದಿನಾಂಕ ಅಂತ. ಮತ್ತು ಲಾಸ್ಟ್ ಡೇಟ್ ಆಫ್ ಅಪ್ಲಿಕೇಶನ್ ಫೀ ಪೇಮೆಂಟ್ ಮಾಡೋಕ್ಕೆ 4ನೇ ತಾರೀಕು ಕೊನೆಯ ದಿನಾಂಕ. ಓಕೆನಾ, ಇವು 3 ಕೂಡ ತುಂಬ ಇಂಪಾರ್ಟೆಂಟು. ಎಕ್ಸಾಮ್ ಯಾವಾಗಿರುತ್ತೆ ಅಂತ ಹೇಳಿದ್ದಾರೆ, ಅದನ್ನು ಕೂಡ ಮುಂದೆ ಅವರು ಹೇಳ್ಕೊಳ್ತಾ ಹೋಗ್ತಾರೆ. ಟೋಟಲಾಗಿ ವೇಕೆನ್ಸಿ ನೋಡಿ ಎಷ್ಟು, ಇನಿಷಿಯಲ್ ಪೇ ಎಷ್ಟಿದೆ ಅಂತಂದರೆ 18,000 ಬೇಸಿಕ್. ಇದು ನಿಮಗೆ ಎಲ್ಲವೂ ಸೇರಿ ನಿಮ್ಮ ಒಂದು ಕೈಗೆ ಬರೋದು ಅರೌಂಡ್ 35,000 ಅಥವಾ 30,000 ಮೇಲೆ ನಿಮಗೆ, ಅಥವಾ 30,000ಕ್ಕಿಂತ ಮೇಲೆ ನಿಮಗೆ ಸ್ಯಾಲ್ರಿ ಸಿಗುತ್ತೆ. ಏಜ್ ನೋಡ್ಬೋದು, 18 ರಿಂದ 33 ವಯಸ್ಸಿನ ಒಳಗೆ ಇರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳು ಏನು ಮಾಡ್ಬೋದು, ಅಪ್ಲಿಕೇಶನನ್ನು ಹಾಕ್ಬೋದು. ಟೋಟಲ್ ವೇಕೆನ್ಸಿ ನೋಡ್ಬೋದು 22,195 ವೇಕೆನ್ಸಿಗಳು ಇದ್ದಾವೆ. 185 ಹಾಕಿದೆ, ಅದನ್ನು ಮಿಸ್ ಮಾಡ್ಕೊಂಡಿದ್ದೀನಿ. ನಿಮಗೆ 22,195 ವೇಕೆನ್ಸಿ ಇದ್ದಾವೆ. ಓಕೆನಾ, ಮತ್ತು ಇದು ಎಲ್ಲವೂ ಕೂಡ ಸ್ಟೇಟ್ ವೈಸ್ ಅಥವಾ ಇಲ್ಲಿ ರೀಜನ್ ವೈಸ್ ಡಿಫ್ರೆಂಟ್ ವೇರಿಯೇಷನ್ ಆಗ್ತದೆ. ಅದನ್ನು ನೋಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಇನ್ನೂ ಕೂಡ ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ. ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರ್ತದೆ. ಅದರಲ್ಲಿ ಎಕ್ಸಾಮಲ್ಲಿ ಏನೇನು ಕೇಳ್ತಾರೆ ಅದನ್ನು ಎಲ್ಲವನ್ನು ಕೂಡ ನೋಡೋಣ. ಮತ್ತು ಫಿಸಿಕಲ್ ಟೆಸ್ಟು ಇರ್ತದೆ. ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಅವೆಲ್ಲವನ್ನು ಕೂಡ ನೋಡೋಣ. ಮೊದಲು ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. ಟೋಟಲಾಗಿ 120 ಅಂಕಗಳಿಗೆ 1/3 ನೆಗೆಟಿವ್ ಮಾರ್ಕ್ಸ್ ಇರುತ್ತೆ. ಅಂದರೆ ಒಂದು ಕ್ವಶನ್ಗೆ 3 ಮಾರ್ಕ್ಸ್ ಇದ್ದರೆ 1 ಮಾರ್ಕ್ಸ್ ಇಲ್ಲಿ ನೆಗೆಟಿವ್. ಓಕೆನಾ, ಈ ರೀತಿಯಾಗಿ 1/3 ಇಲ್ಲಿ ನೆಗೆಟಿವ್ ಇರ್ತದೆ. ನೆಕ್ಸ್ಟ್ ಇಲ್ಲಿ ಎಲಿಜಿಬಿಲಿಟಿ ಎಲ್ಲರಿಗೂ ಕೂಡ ಗೊತ್ತಿದೆ. ಏಜ್ ರಿಲ್ಯಾಕ್ಸೇಷನನ್ನು ನೋಡ್ಕೋಬೋದು. ಇಲ್ಲಿ 1988ರಿಂದ SC/ST ಕ್ಯಾಟಗರಿ ಯಾರು ಹುಟ್ಟಿದರೆ ಅವರು ಅಪ್ಲಿಕೇಶನ್ ಹಾಕ್ಬೋದು. OBC ನೋಡಿದ್ರೆ 1990, EWS ಮತ್ತು UR ಅವರಿಗೆ 1993. ಓಕೆನಾ, ಏಜ್ ರಿಲ್ಯಾಕ್ಸೇಷನನ್ನು ಇಲ್ಲಿ ಕೊಟ್ಟಿದ್ದಾರೆ, ನೀವು ನೋಡ್ಕೊಳ್ಬೋದು. ಅದರ ಬಗ್ಗೆ ಮಾಹಿತಿಗಳನ್ನು ಇಲ್ಲಿ ಹೆಚ್ಚಿನದಾಗಿ ಕೊಟ್ಟಿದ್ದಾರೆ. ಎಜುಕೇಷನಲ್ ಕ್ವಾಲಿಫಿಕೇಷನ್ ನೋಡ್ಬೋದು. ಕ್ಯಾಂಡಿಡೇಟ್ಸ್ ಮಸ್ಟ್ ಆಲ್ರೆಡಿ ಹ್ಯಾವ್ ದ ಎಜುಕೇಷನಲ್ ಆರ್ ಟೆಕ್ನಿಕಲ್ ಕ್ವಾಲಿಫಿಕೇಷನ್ ಪ್ರಿಸ್ಕ್ರೈಬ್ಡ್ ಇನ್ ದ CEN ಫ್ರಮ್ ರೆಕಗ್ನೈಸ್ಡ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಅಂದರೆ ಅವರು ITI ಮಾಡಿರ್ತಕ್ಕಂಥ ಒಂದು ವಿದ್ಯಾರ್ಥಿಗಳಿಗೆ ಕೆಲವು ಪೋಸ್ಟ್ಗಳಿದ್ದಾವೆ. ಆ ಒಂದು ಕೆಲವೊಂದು ಪೋಸ್ಟ್ಗಳು ಗ್ರಾಜ್ಯುಯೇಟ್ ಮಾಡಿರೋರಿಗೆ ಕೆಲವೊಂದು ಪೋಸ್ಟ್ಗಳಿದ್ದಾವೆ. ಮತ್ತು ಕೆಲವೊಬ್ಬರಿಗೆ
10th ಮಾಡೋರಿಗೆ ಕೆಲವೊಂದು ಪೋಸ್ಟ್ ಇದ್ದಾವೆ, ಅದನ್ನು ನೀವು ನೋಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ನೋಡಿ, ಅಪ್ಲಿಕೇಶನ್ ಫೀಸ್ ನೋಡೋದಾದರೆ 500 ರೂಪಾಯಿ ಎಲ್ಲ ಜನರಲ್ ಕ್ಯಾಟಗರಿಯವರಿಗೆ ಇರ್ತದೆ. ಅದೇ ರೀತಿ SC SD PWD ಮತ್ತು ಫೀಮೇಲ್, ಟ್ರಾನ್ಸ್ಜೆಂಡರ್, ಮೈನಾರಿಟಿ ಇವರೆಲ್ಲರಿಗೂ ಕೂಡ 250 ರೂಪಾಯಿ ಇರ್ತದೆ. ಇವೆಲ್ಲವೂ ಕೂಡ ಏನಾಗುತ್ತೆ ಅಂತ ಅಂದರೆ, ನೀವೇನಾದರೂ ಎಕ್ಸಾಮ್ ಹೋದ್ರಿ ಅಂತ ಅಂದರೆ ಈ ಅಮೌಂಟ್ ವಾಪಸ್ ರೀಫಂಡ್ ಆಗುತ್ತೆ. ಓಕೆನಾ, ನಿಮ್ಮ ಅಮೌಂಟ್ ಎಲ್ಲೂ ಹೋಗೋದಿಲ್ಲ, ಸುಮ್ಮನೆ ಅವರಿಗೆ ಅಪ್ಲಿಕೇಶನ್ ಹಾಕ್ಕೊಳ್ಳೋದಕ್ಕೆ ಕೇಳ್ತಾರೆ. ಓಕೆನಾ, ರೀಫಂಡ್ಗೆ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಅಕೌಂಟ್ ನಂಬರಲ್ಲಿ ಹಾಕಬೇಕು. ಅಕೌಂಟ್ ನಂಬರ್ ಹಾಕಿದರೆ ನಿಮಗೆ ಅಮೌಂಟ್ ಬರ್ತದೆ. ನೆಕ್ಸ್ಟ್ ಅದಾದ ಬಳಿಕ ಒಂದು ಇಂಪಾರ್ಟೆಂಟ್ ಥಿಂಗ್ ಇಲ್ಲೊಂದಿದೆ, ನೋಡೋಣ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂತ. ಅದು ತುಂಬ ಇಂಪಾರ್ಟೆಂಟು. ಓಕೆನಾ, ಏನೇನು ಕೇಳ್ತಾರೆ ಅದನ್ನು ತುಂಬ ಜನ ಕೇಳ್ತೀರ, ಏನೇನು ಎಕ್ಸಾಮ್ಗೆ ಏನೇನು ಓದಬೇಕು ಅಂತ. ನೋಡಿ, ಟೋಟಲಾಗಿ ಎಕ್ಸಾಮ್ ಡ್ಯೂರೇಷನ್ ಮಿನಿಟ್ಸ್ 1.5 ಗಂಟೆ ಎಕ್ಸಾಮ್ ಇರ್ತದೆ. ಅದರಲ್ಲಿ ಜನರಲ್ ಸೈನ್ಸ್ ಬಗ್ಗೆ ಅಥವಾ ಇಲ್ಲಿ ವಿಜ್ಞಾನದ ಬಗ್ಗೆ 25 ಕ್ವಶನ್ಸ್ ಇರ್ತವೆ. ಮ್ಯಾಥಮೆಟಿಕ್ಸ್ ಅಥವಾ ಗಣಿತದ ಬಗ್ಗೆ 25 ಕ್ವಶನ್ಸ್ ಇರ್ತವೆ. ಅದೇ ಜನರಲ್ ಇಂಟೆಲಿಜೆನ್ಸ್, ರೀಸನಿಂಗ್, ತಾರ್ಕಿಕ ಸಾಮರ್ಥ್ಯದ ಬಗ್ಗೆ 30 ಕ್ವಶನ್ಸ್ ಇರ್ತದೆ. ಅದೇ GK ಕೇಳಿದರೆ GK ಒಂದು 20 ಕ್ವಶನ್ಸ್ ಇರ್ತವೆ. ಟೋಟಲಾಗಿ 100 ಕ್ವಶನ್ಸ್ ಇರ್ತವೆ. ಓಕೆನಾ, ಇದು ತುಂಬ ಇಂಪಾರ್ಟೆಂಟು. ನಿಮಗೇನಾದರೂ ಇದ್ರ ಬಗ್ಗೆ ಏನು ಹೆಚ್ಚಿನದಾಗಿ ನಿಮಗೆ ತರಗತಿಗಳು ಬೇಕು ಅಂತಂದರೆ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ. ನಿಮಗೆ GK ತರಗತಿಯನ್ನಂತೂ ನಾನು ಪರ್ಟಿಕ್ಯುಲರಾಗಿ ಸ್ಪೆಸಿಫಿಕ್ಕಾಗಿ ನಾನೇ ಮಾಡಿಕೊಡ್ತಾ ಹೋಗ್ತಾ ಇದ್ದೇನೆ. ಮ್ಯಾಥ್ಸ್ ತರಗತಿಗಳನ್ನು ಯಾರ್ಯಾರು ಕೇಳಬೇಕು ಮತ್ತು ಇಲ್ಲಿ ಸೈನ್ಸ್ ತರಗತಿಗಳನ್ನು ಯಾರ್ಯಾರು ಕೇಳಬೇಕು, ಸೈನ್ಸ್ನು ಕೂಡ ನಾನೇ ಮಾಡಿಕೊಡ್ತೇನೆ ಬೇಕಾದರೆ. ಓಕೆನಾ, ಸೈನ್ಸ್ ಮತ್ತು GK ಎರಡೂ ಕೂಡ ನಾನೇ ಮಾಡಿಕೊಡ್ತೇನೆ. ಮಿಕ್ಕಿದ ಒಂದು 2 ಸಬ್ಜೆಕ್ಟು ರೀಸನಿಂಗ್ ಮತ್ತು ಮ್ಯಾಥ್ಸ್, ಅದನ್ನು ಯಾರ್ಯಾರು ನೋಡಬೇಕು ಅಂತ ನಾನು ಬೇಕಾದರೆ ತಿಳಿಸ್ಕೊಡ್ತೇನೆ. ಓಕೆನಾ, ಮತ್ತು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಸಬ್ಸ್ಕ್ರೈಬ್ ಯಾರು ಮಾಡಿಲ್ಲ ಮಾಡ್ಕೋಬೇಕು. ಮುಂದೆಯೂ ಕೂಡ ಇದೇ ರೀತಿಯಲ್ಲಿ ವಿಡಿಯೋ ಬರ್ತವೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ.